ಹಲೋ ಸ್ನೇಹಿತರೆ, ಕನ್ನಡ ಮಿಸ್ಟರ್ ಇನ್ಫೋ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾನೊಂದು ಕಥೆಯೊಟ್ಟಿಗೆ ವಾಪಸ್ ಬಂದಿದ್ದೀನಿ. ಇದು ಕಮಲಶಿಲೆ ಹೋಗುವ ದಾರಿಲಿ ಆದಂಥ ಒಬ್ಬ ವ್ಯಕ್ತಿಗೆ ಆದಂಥ ಹಾರರ್ ಘಟನೆ. ನಿಜವಾಗಲೂ ಕತೆ ತುಂಬ ಚೆನ್ನಾಗಿದೆ. ಹೀಗೆ ಕೇಳ್ತಾ ಹೋಗಿ. ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ. ಸೊ ಹಾಗಾದರೆ ಹೆಚ್ಚಿನ ಟೈಮ್ ವೇಸ್ಟ್ ಮಾಡದೆ ಸೀದಾ ಈ ಕತೆ ಕಡೆ ಹೋಗೋಣ. ಆ್ಯಂಡ್ ಅದಕ್ಕಿಂತ ಮುಂಚೆ ಒಂದು ಮಾಹಿತಿ ಇದೆ. ಇದು ಒಬ್ಬರ ಯೂಟ್ಯೂಬ್ ಚಾನಲ್ ಬಗ್ಗೆ. ಆ ಯೂಟ್ಯೂಬ್ ಚಾನಲ್ ಹೆಸರು ಅಪರಿಚಿತ ಅಂತ. ನಿಮಗೆ ನಂತರದೇ ಹಾರರ್ ಕಥೆಗಳನ್ನ ಕೇಳೋಕೆ ಇಂಟ್ರೆಸ್ಟ್ ಇದ್ದರೆ ಇವರ ಚಾನಲ್ಗೆ ಹೋಗಿ ಭೇಟಿ ಕೊಡ್ಬೋದು. ಚಾನಲ್ ಲಿಂಕನ್ನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡ್ಬೋದು. ಸೊ ಇನ್ನು ಇವತ್ತಿನ ಕತೆ ಕಡೆ ಬಂದರೆ, ನಾ ಮೊದಲೇ ಹೇಳಿದ ಹಾಗೆ ಇದು ಕಮಲಶಿಲೆ ಹೋಗುವ ದಾರಿಲಿ ಆದಂಥ ಒಂದು ನೈಜ ಘಟನೆ. ಈ ಕಡೆ ಉಡುಪಿ ಕುಂದಾಪುರದವರಿಗೆ ಈ ಕಮಲಶಿಲೆ ರೋಡ್ ಯಾವುದಂತ ಗೊತ್ತಿರ್ಬೋದು, ಬಟ್ ತುಂಬ ಜನರಿಗೆ ಈ ಊರಿನ ಬಗ್ಗೆ ಗೊತ್ತಿರಲಿಕ್ಕಿಲ್ಲ. ಕಮಲಶಿಲೆ ಆ್ಯಕ್ಚುಲಿ ಕುಂದಾಪುರ ತಾಲೂಕಲ್ಲಿರುವ ಒಂದು ಪ್ಲೇಸ್. ಆ್ಯಂಡ್ ಆ ಪ್ಲೇಸಲ್ಲಿರುವ ಒಂದು ಟೆಂಪಲ್ ಅತ್ಯಂತ ತುಂಬ ಫೇಮಸ್ ಆಗಿದೆ. ತುಂಬ ಜನರು ಆವಾಗವಾಗ ಆ ಟೆಂಪಲ್ಗೆ ಭೇಟಿ ಕೊಡ್ತಿರ್ತಾರೆ. ಆ್ಯಂಡ್ ನಾನು ಕೂಡ ತುಂಬ ಸಲ ಭೇಟಿ ಕೊಟ್ಟಿದ್ದೀನಿ. ಸೊ ಉಡುಪಿಯಿಂದ ಆ ಒಂದು ಪ್ಲೇಸ್ಗೆ ಹೋಗುವ ದಾರಿ ಏನಿದೆ ಅದು ತುಂಬ ನಿಗೂಢವಾಗಿದೆ. ಆ್ಯಂಡ್ ರಾತ್ರಿ ಹೊತ್ತಲ್ಲಿ ಆ ಒಂದು ರೋಡಲ್ಲಿ ತಿರುಗಾಡೋದು ತುಂಬ ಅಪಾಯಕಾರಿ ಅಂತ ಹೇಳ್ತಾರೆ. ಯಾಕಂದರೆ ಒಂದು ಕಳ್ಳರ ಕಾಟ ಇರ್ಬೋದು, ಇಲ್ಲ ದೆವ್ವಗಳ ಕಾಟ ಇರ್ಬೋದು. ಆ್ಯಂಡ್ ನನ್ನ ಪ್ರಕಾರ ಈ ಒಂದು ಕಥೆನಿದೆ ಫಿಕ್ಷನ್ ಇರ್ಬೋದು. ನನಗೆ ಈ ಕತೆ ಕೊಟ್ಟಂಥ ಆ ವ್ಯಕ್ತಿ ಒಂದು ಕತೆ ಕಟ್ಟಿ ತನ್ನದೇ ಆದ ಒಂದು ಕಲೆಯನ್ನು ತೋರಿಸಿರ್ಬೋದು. ನನಗೆ ಆ್ಯಕ್ಚುಲಿ ಇಮೇಲ್ ಮೂಲಕ ಸಿಕ್ಕಿದಂಥ ಕತೆ ಇದು. ಬಟ್ ಏನೇ ಇರಲಿ, ಕತೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ನಿಜನ ಸುಳ್ಳು ಅದೆಲ್ಲ ಮರೆತು ಜಸ್ಟ್ ಒಂದು ಕತೆನ ಎಂಜಾಯ್ ಮಾಡ್ತಾ ಹೋಗಿ ಅಂತ ಕೇಳ್ತಿದ್ದೀನಿ. ಆ್ಯಕ್ಚುಲಿ ಈ ಒಂದು ಘಟನೆನ ಎಕ್ಸ್ಪೀರಿಯನ್ಸ್ ಮಾಡಿದ ಆ ವ್ಯಕ್ತಿ ಹೆಸರು ವಿನೀತ್ ಅಂತ. ವಿನೀತ್ ಆ್ಯಕ್ಚುಲಿ ಮೂಲತಃ ಮಂಗಳೂರವನು. ಬಟ್ ಅವನು ಪ್ರೆಸೆಂಟಲ್ಲಿ ಉಡುಪಿಯ ಒಂದು ಕಂಪ್ನಿಯಲ್ಲಿ ವರ್ಕ್ ಮಾಡ್ತಿರ್ತಾನೆ. ಅವನ ಮೂಲತಃ ನೇಟಿವ್ ಇರೋದು ಮಂಗಳೂರಲ್ಲಾದರೂ ಅವನ ಫ್ಯಾಮಿಲಿಯ ಎಲ್ಲ ಜನ ಕೂಡ ಪ್ರೆಸೆಂಟಲ್ಲಿ ಉಡುಪಿಲಿ ಸೆಟ್ಲ್ ಆಗಿದ್ದಾರೆ. ಅದಕ್ಕೋಸ್ಕರ ಅವನು ಕೂಡ ತನ್ನ ವರ್ಕನ್ನು ಉಡುಪಿಲೇ ಮಾಡ್ತಿರ್ತಾನೆ. ಕೆಲವು ಇನ್ಫ್ಲುಯೆನ್ಸಿಂದ ಅವನಿಗೆ ಒಂದೊಳ್ಳೆ ಕಂಪ್ನಿಯಲ್ಲಿ ವರ್ಕ್ ಆಗಿರುತ್ತೆ. ಸೊ ಒಂದಿನ ಅವನು ಹಾಗೆ ಅವನ ಕೊಲೀಗ್ಸ್ ಎಲ್ಲ ವೀಕೆಂಡ್ಗೆ ಪ್ಲ್ಯಾನ್ ಮಾಡ್ತಾರೆ, ಎಲ್ಲಾದರೂ ತಿರುಗಲಿಕ್ಕೆ ಹೋಗುವ ಅಂತ. ಅವರು ಆಲ್ಮೋಸ್ಟ್ ಉಡುಪಿಯಾಗಿ ಮಂಗಳೂರಿನ ಎಲ್ಲ ಪ್ಲೇಸನ್ನು ವೀಕೆಂಡಲ್ಲಿ ಕವರ್ ಮಾಡಿದ್ದಾರೆ. ಆಗ ಅವರಿಗೆ ಬೇರೆ ಪ್ಲೇಸ್ಗೆ ಹೋಗುವಂಥ ಒಂದು ಯೋಚನೆ ಬರುತ್ತೆ. ಅವರ ಟೀಮಲ್ಲಿ ಕುಂದಾಪುರದ ಒಬ್ಬ ವ್ಯಕ್ತಿ ಇರ್ತಾನೆ. ಅವನು ಆ ಕಮಲಶಿಲೆಯಲ್ಲಿರುವ ಒಂದು ದೇವಸ್ಥಾನದ ಬಗ್ಗೆ ಸಜೆಸ್ಟ್ ಮಾಡ್ತಾನೆ. ತುಂಬ ಪವರ್ಫುಲ್ ದೇವಸ್ಥಾನ, ಅಲ್ಲಿ ಹೋಗಿದ್ರೆ ಒಳ್ಳೆ ಟೈಮ್ ಪಾಸ್ ಆಗುತ್ತೆ. ಹಾಗೆ ಆ ಹೋಗೋ ರೋಡ್ ಏನಿದೆ ಅದು ಕೂಡ ತುಂಬ ಥ್ರಿಲ್ಲಿಂಗ್ ಆಗಿದೆ, ನಮಗೆ ಖಂಡಿತ ಅಡ್ವೆಂಚರ್ ಆಗುತ್ತೆ ಅಂತ ಅವನು ತನ್ನ ಸಲಹೆಯನ್ನು ಕೊಡ್ತಾನೆ. ವೆನಿದ್ದಾಗಿ ಅವನ ಕೊಲೀಗ್ಸ್ ಎಲ್ಲರೂ ಕೂಡ ಅವನ ಒಂದು ಸಲಹೆಯಿಂದ ಇಂಪ್ರೆಸ್ ಆಗಿ ಕೂಡ ಡಿಸೈಡ್ ಮಾಡಿ ಅಲ್ಲಿ ಹೋಗುವಂತ ಪ್ಲಾನ್ ಆಗ್ತಾರೆ. ಆಕ್ಚುಲಿ ಆ ಪ್ಲೇಸ್ಗೆ ಹೇಗೆ ಹೋಗೋದು ಅಂತ ಕುಂದಾಪುರದ ಆ ಫ್ರೆಂಡ್ ಏನಿದ್ದಾನೆ ಅವನಿಗೆ ಮಾತ್ರ ಗೊತ್ತಿರುತ್ತೆ. ಸೊ ಅವನ್ ಮಾತ್ರ ಅವ್ರನ್ನೆಲ್ಲರನ್ನೂ ಕೂಡ ಕರ್ಕೊಂಡು ಹೋಗ್ಲಿಕ್ಕೆ ಸಾಧ್ಯವಾಗಿತ್ತು. ಅವನು ಅದಕ್ಕೋಸ್ಕರ ಕುಂದಾಪುರದಿಂದ ಉಡುಪಿಗೆ ಹೋಗಿ ಅಲ್ಲಿಂದ ಎಲ್ಲರನ್ನ ಕೂಡ ಕರ್ಕೊಂಡು ಬರ್ತಾನೆ. ಆಕ್ಚುಲಿ ಒಂದು 5-6 ಜನ ಉಡುಪಿಯಿಂದ ಕುಂದಾಪುರದ ಕಡೆಗೆ ಪ್ರಯಾಣ ಮಾಡಿದ್ರು. ಆ ಕುಂದಾಪುರದ ಫ್ರೆಂಡ್ ಬಿಟ್ರೆ ಬೇರೆ ಯಾರಿಗೂ ಕೂಡ ಆ ಒಂದು ರೂಟ್ ಏನಿದೆ ಉಡುಪಿಯಿಂದ ಕುಂದಾಪುರ ಆ ರೂಟ್ ಬಗ್ಗೆ ಯಾರಿಗೂ ಕೂಡ ಗೊತ್ತಿರಲಿಲ್ಲ. ಸೊ ಆ ಒಬ್ಬ ಫ್ರೆಂಡ್ ಮುಂದೆ ಹೋಗ್ತಿದ್ರೆ ವಿನೀತ್ ಹಾಗೆ ಎಲ್ಲರೂ ಕೂಡ ಅವನ ಗಾಡಿನ ಫಾಲೋ ಮಾಡ್ತಾ ಹೋಗ್ತಿರ್ತಾರೆ. ಇಲ್ಲಿ ವಿನೀತ್ ಬಗ್ಗೆ ಸ್ವಲ್ಪ ಹೇಳಲೇಬೇಕು. ಅವನು ತುಂಬ ಅಡ್ವೆಂಚರಸ್ ವ್ಯಕ್ತಿ. ಅಂದರೆ ಅವನಿಗೆ ಗಾಡಿ ಓಡಿಸೋದಂದರೆ ತುಂಬ ಇಷ್ಟ. ಬೈಕ್ ಆಗಲಿ ಕಾರ್ ಆಗಲಿ ಎಲ್ಲಿ ಕೂಡ ತಿರುಗೋದಂದರೆ ಅವನಿಗೆ ತುಂಬ ಅಂದರೆ ತುಂಬ ಇಷ್ಟ. ಆ್ಯಂಡ್ ಮತ್ತೊಂದಂದರೆ ಅವನು ಗಾಡೀಲಿ ಹೋಗ್ತಾನಂದರೆ ಎಲ್ಲರನ್ನ ಕೂಡ ಓವರ್ಟೇಕ್ ಮಾಡ್ಕೊಂಡೇ ಹೋಗ್ಬೇಕಂತ ಅವನಿಗೆ ತುಂಬ ಆಸೆ ಇರುತ್ತೆ. ಸೊ ಇವಾಗ ಕೂಡ ಆ ಕುಂದಾಪುರದ ಫ್ರೆಂಡನ್ನು ಓವರ್ಟೇಕ್ ಮಾಡಿಕೊಂಡು ತಾನೊಬ್ಬನೇ ಮುಂದೆ ಹೋಗ್ಬೇಕಂತ ಡಿಸೈಡ್ ಮಾಡಿರ್ತಾನೆ. ಬಟ್ ಏನು ಮಾಡಲಿ, ಅವನಿಗೆ ಎಲ್ಲಿ ಹೋಗೋದು ಏನು ಕತೆ ಅಂತ ಗೊತ್ತಿರಲ್ಲ. ಸೊ ಅವನು ಆಗ ಒಂದು ಪ್ಲ್ಯಾನ್ ಮಾಡ್ತಾನೆ. ಕುಂದಾಪುರ ರೀಚ್ ಆಗುವವರೆಗೆ ಮಾತ್ರ ಅವನ್ನ ಫಾಲೋ ಮಾಡ್ತೇನೆ. ಅದಾದ ನಂತರ ಗೂಗಲ್ ಮ್ಯಾಪ್ ಹಾಕ್ಕೊಂಡು ನನ್ನದೇ ಆದ ಒಂದು ಸ್ಪೀಡಲ್ಲಿ ಹೋಗಿ ಆ ಪ್ಲೇಸ್ಗೆ ನಾನೇ ಫಸ್ಟ್ ರೀಚ್ ಆಗ್ತೇನೆ ಅಂತ. ಇಲ್ಲಿ ಯಾರು ಕೂಡ ಅವನೊಟ್ಟಿಗೆ ಬೆಡ್ ಕಟ್ಟಿಲ್ಲ, ಚಾಲೆಂಜ್ ಹಾಕಿಲ್ಲ ಯಾರು ಫಸ್ಟ್ ರೀಚ್ ಆಗ್ತಾರಂತ. ಬಟ್ ಇವನೇ ಚಾಲೆಂಜ್ ಮಾಡಿಕೊಂಡು ಅಲ್ಲಿಂದ ಹೊರಟಿದ್ದ. ಆ್ಯಂಡ್ ಇಲ್ಲಿ ಮತ್ತೊಂದು ವಿಷಯ ಏನಪ್ಪ ಅಂದರೆ, ಅವ್ರು ಆ್ಯಕ್ಚುಲಿ ಆ ಟ್ರಿಪ್ಗೆ ಹೊರಟಿದ್ದು ಬೆಳಗಿನ ಜಾವ ಅಲ್ಲ, ಒಂದು ಸುಮಾರು ಮಧ್ಯಾಹ್ನದ ಹೊತ್ತಿಗೆ. ಅಂದರೆ ಆ ಕಮಲಶಿಲೆಗೆ ರೀಚ್ ಆಗಿ ನಂತರ ವಾಪಸ್ ಹೊರಡೋಷ್ಟರಲ್ಲಿ ತುಂಬ ಕತ್ಲಾಗಿರುತ್ತೆ.
ಆ್ಯಕ್ಚುಲಿ ಅವ್ರಿಗೆ ಬೇಕಾಗಿರೋದೇ ಅದು. ಯಾಕಂದರೆ ಅವರು ಯಾವತ್ತೂ ಕೂಡ ನೈಟ್ ರೈಡ್ ಮಾಡಿಲ್ಲ, ಇವತ್ತಾದರೂ ನೈಟ್ ರೈಡ್ ಮಾಡುವಂತ ಡಿಸೈಡ್ ಮಾಡಿದರು. ವಿನೀತ್ ಬಿಟ್ಟು ಅವನ ಎಲ್ಲ ಫ್ರೆಂಡ್ಸ್ ಕೂಡ ಕುಂದಾಪುರ ರೀಚ್ ಆದಮೇಲೆ ಮಾಮೂಲಿ ವೇಗದಲ್ಲಿ ತಮ್ಮ ಜರ್ನಿನ ಮಾಡ್ತಿರ್ತಾರೆ. ಬಟ್ ವಿನೀತ್ ಮಾತ್ರ ತನ್ನ ಓವರ್ ಸ್ಪೀಡ್ ಮೂಲಕ ಗಾಡಿನ ತಗೊಂಡೋಗಿರ್ತಾನೆ. ಉಳಿದವರೆಲ್ಲರೂ ಕೂಡ ಅವನಿಗೆ ವಾರ್ನ್ ಮಾಡಿರ್ತಾರೆ, ಆ ಒಂದು ಸ್ಪೀಡಲ್ಲಿ ಹೋಗೋದು ಬೇಡ, ಎಲ್ಲ ಒಟ್ಟಿಗೆ ಹೋಗುವ, ಈ ರೀತಿ ಒಬ್ಬೊಬ್ಬರೇ ಹೋದರೆ ಏನೂ ಕೂಡ ಮಜಾ ಇರಲ್ಲ ಅಂತ. ಬಟ್ ವಿನೀತ್ನ ಪ್ಲ್ಯಾನೇ ಬೇರೆ ಇತ್ತು. ಅವನಿಗೆ ಆ್ಯಕ್ಚುಲಿ ಸೋಲೋ ರೈಡ್ ಮಾಡುವಂಥ ತುಂಬ ಆಸೆ ಇತ್ತು. ಸೊ ಅದಕ್ಕೋಸ್ಕರ ಅವನ ಬೈಕಲ್ಲಿ ಯಾರನ್ನ ಕೂಡ ಕೂರಿಸ್ಕೊಳ್ದೆ ತಾನೊಬ್ಬನೇ ಜರ್ನಿನ ಮಾಡ್ತಿದ್ದ. ಅವನಿಗೊಂದು ಕಾನ್ಫಿಡೆಂಟ್ ಏನಪ್ಪ ಅಂದರೆ ಗೂಗಲ್ ಮ್ಯಾಪ್. ಸೊ ಈ ಗೂಗಲ್ ಮ್ಯಾಪ್ ಇರೋದ್ರಿಂದ ಅವ್ರ ಹೆಲ್ಪ್ ಆಗಬೇಕು, ನಾನೊಬ್ಬನೇ ಹೋಗ್ತೆ ಅಂತ ಅವನು ಅದೇ ಕೂಡಲೇ ಸ್ಪೀಡ್ನ ರೈಸ್ ಮಾಡಿ ಆ ಉಳಿದವರು ರೀಚ್ ಆಗೋ ಮುಂಚೆನೇ ಆ ಪ್ಲೇಸ್ನ ರೀಚ್ ಆಗಿದ್ದ. ಎಸ್, ವಿನೀತ್ ಯಾರ ಕೂಡ ಹೆಲ್ಪ್ ತಗೊಳ್ಳದೆ, ಅಂದರೆ ಅವನ ಫ್ರೆಂಡ್ಸ್ನ ಯಾರ ಕೂಡ ಹೆಲ್ಪ್ ತಗೊಳ್ಳದೆ ಅವನು ಕಮಲಶಿಲೆ ಆ ಟೆಂಪಲ್ನ ಆದಷ್ಟು ಬೇಗ, ಅಂದರೆ ಅವರೆಲ್ಲ ರೀಚ್ ಆಗೋ ಮುಂಚೆನೇ ರೀಚ್ ಆಗಿಬಿಟ್ಟಿದ್ದ. ಮೊದಲೇ ತಾನು ಬೇಗ ರೀಚ್ ಆಗಬೇಕಂತ ಆಸೆ ಹೊಂದಿದ್ದ ವಿನೀತ್ಗೆ ಆ ಒಂದು ಸಕ್ಸಸ್ ಏನಿದೆ ಅದು ಇನ್ನೂ ಕೂಡ ತುಂಬ ಖುಷಿನ ಕೊಡುತ್ತೆ, ಹಾಗೆ ಗರ್ವನ ಕೂಡ ಕೊಡುತ್ತೆ. ಅವನು ರೀಚ್ ಆದ ಒಂದು ಅರ್ಧ ಗಂಟೆ ನಂತರ ಅವನ ಎಲ್ಲ ಫ್ರೆಂಡ್ಸ್ ಕೂಡ ರೀಚ್ ಆಗ್ತಾರೆ. ಹಾಗೆ ಆ ಪ್ಲೇಸಲ್ಲಿ ಏನೆಲ್ಲ ಮಾಡಬೇಕು ಎಲ್ಲ ಕಾರ್ಯವನ್ನು ಮುಗಿಸಿ ಒಂದು 6-7 ಗಂಟೆ ಹಾಗೆ ಅಲ್ಲಿಂದ ಜರ್ನಿನ ಶುರು ಮಾಡ್ತಾರೆ. ಆ್ಯಕ್ಚುಲಿ ಅವರು ಬಂದಿದ್ದೆ ಲೇಟ್, ಅದಲ್ಲದೆ ಅಲ್ಲಿಂದ ಹೋಗುವಾಗ ಕೂಡ ತುಂಬ ಲೇಟ್ ಆಗಿತ್ತು. ಸೊ ಇವರು ಪ್ಲ್ಯಾನ್ ಹಾಕ್ಕೊಂಡು ಬಂದಿದ್ದೆ ನೈಟ್ ಜರ್ನಿ ಮಾಡಬೇಕಂತ. ಸೊ ಅವರು ಸ್ಟೇ ಆಗುವ ಪ್ಲ್ಯಾನ್ ಮಾಡಲಿಲ್ಲ, ಇವಾಗಲೇ ಹೋಗುವಂತ ಅಲ್ಲಿಂದ ತಮ್ಮ ಜರ್ನಿನ ಶುರು ಮಾಡ್ತಾರೆ. ಜರ್ನಿ ಶುರು ಮಾಡೋ ಮುಂಚೆ ವಿನೀತ್ನ ಉಳಿದೆಲ್ಲ ಫ್ರೆಂಡ್ಸ್ ಕೂಡ ಅವನಿಗೆ ವಾರ್ನ್ ಮಾಡ್ತಾರೆ. ಬರುವಾಗೇನೋ ಬೆಳಕಿತ್ತು, ನೀನು ಆರಾಮ್ಸೆ ಬಂದೆ, ಬಟ್ ಇವಾಗ ಹೋಗುವಾಗ ಎಲ್ಲೂ ಕೂಡ ಹೋಗಬೇಡ, ನಮ್ಮೊಟ್ಟಿಗೆ ಬಾ, ಯಾಕಂದರೆ ದಾರಿ ಮಿಸ್ ಆಗ್ಬೋದಂತ ವಾರ್ನ್ ಮಾಡ್ತಾರೆ. ಬಟ್ ಆ ಒಂದು ಮಾತೇನಿದೆ ವಿನೀತ್ಗೆ ತುಂಬ ಅವಮರ್ಯಾದೆನ ಉಂಟು ಮಾಡುತ್ತೆ. ಸೊ ಅವನು ತಾನೇನು ಚಿಕ್ಕ ಮಗುನಂತ ಅಂದ್ಕೋತಾನೆ. ಹಾಗೆ ಅದನ್ನ ಒಂದು ಚಾಲೆಂಜ್ ಆಗಿ ತಗೊಂಡು ಅವ್ರಿಗಿಂತ ಮುಂಚಿನ ರೀಚ್ ಆಗಿ ತೋರಿಸ್ತೇನಂತ ಅವನು ಅವರ ಯಾರ ಮಾತನ್ನು ಕೂಡ ಕೇಳದೆ ಅಲ್ಲಿಂದ ತಾನೊಬ್ಬನೇ ಓವರ್ ಸ್ಪೀಡಲ್ಲಿ ಜರ್ನಿನ ಶುರು ಮಾಡ್ತಾನೆ. ಆ್ಯಂಡ್ ಈ ಟೈಮ್ ಅವನು ಮಾಡಿದ ಮಿಸ್ಟೇಕ್ ಏನಪ್ಪ ಅಂದರೆ ಅವನು ಗೂಗಲ್ ಮ್ಯಾಪ್ ಹಾಕದೇ ಇರೋದು. ಯಾಕಂದರೆ ಬರುವಾಗ ಗೂಗಲ್ ಮ್ಯಾಪ್ ಹಾಕಿ ಬಂದೆ, ನನಗೆ ರೋಡ್ ಇವಾಗ ಗೊತ್ತಾಗಿದೆ, ಅದರ ಅವಶ್ಯಕತೆ ಇಲ್ಲ ಅಂತ ಅವನು ಗೂಗಲ್ ಮ್ಯಾಪ್ ಹಾಕದೆ ಅಲ್ಲಿಂದ ಜರ್ನಿ ಶುರು ಮಾಡ್ತಾನೆ. ಬಟ್ ಒಂದು ಅರ್ಧ ಗಂಟೆ ಜರ್ನಿ ಆದ ನಂತರ ಅವನಿಗೆ ಯಾಕೋ ಎಲ್ಲೋ ಮಿಸ್ ಹೊಡೆದಿದೆ ಅಂತ ಅನುಭವ ಆಗುತ್ತೆ. ಅವನು ಫ್ರೆಂಡ್ಸ್ ಬರಲಿ ಅಂತ ಒಂದು 10 ನಿಮಿಷ ಕಾಯ್ತಾನೆ. ಬಟ್ ಎಷ್ಟೇ ಕಾದರೂ ಕೂಡ ಅವನ ಫ್ರೆಂಡ್ಸ್ ಮಾತ್ರ ಆ ಒಂದು ಪ್ಲೇಸ್ಗೆ ಬರೋದಿಲ್ಲ. ಇವನಿಗೆ ಇವಾಗ ಭಯ ಆಗಲಿಕ್ಕೆ ಶುರುವಾಗುತ್ತೆ. ಅವನು ಫ್ರೆಂಡ್ಸ್ಗಳಿಗೆ ಕಾಲ್ ಮಾಡೋಕ್ಕೆ ಶುರು ಮಾಡ್ತಾನೆ, ಬಟ್ ಕಾಲೇ ಹೋಗ್ತಿರ್ಲಿಲ್ಲ. ಹಾಗೆ ಅವನು ಮೊಬೈಲ್ ನೋಡ್ತಾನೆ, ನೋಡಿದರೆ ನೆಟ್ವರ್ಕ್ ಇದ್ದಿರೋದಿಲ್ಲ. ಇವನಿಗೆ ಸ್ವಲ್ಪ ಆಶ್ಚರ್ಯವಾಗುತ್ತೆ, ಯಾಕಂದರೆ ಬರುವಾಗ ಈ ಒಂದು ರೋಡಲ್ಲಿ ನೆಟ್ವರ್ಕ್ ಇತ್ತು, ಮ್ಯಾಪ್ ಹಾಕ್ಕೊಂಡು ಬಂದಿದ್ದೆ, ಬಟ್ ಇವಾಗ ನೆಟ್ವರ್ಕ್ ಇಲ್ಲ ಅಂದರೆ ನಾನು ಯಾವುದೋ ಬೇರೆ ಪ್ಲೇಸ್ಗೆ ಬಂದಿದ್ದೆ ಅಂತ ಅವನಿಗೆ ಭಾಸವಾಗುತ್ತೆ. ಆ್ಯಕ್ಚುಲಿ ಭಾಸವಲ್ಲ, ನೀವು ಅಂದ್ಕೊಂಡಿರೋದು ನಿಜ. ವಿನೀತ್ ಆ್ಯಕ್ಚುಲಿ ದಾರಿ ತಪ್ಪಿ ಬೇರೆ ಯಾವುದೋ ದಾರಿಗೆ ಬಂದುಬಿಟ್ಟಿದ್ದ. ನಿಮ್ಗೆ ಗೊತ್ತೇ ಇದೆ ಆ ಒಂದು ರೋಡಲ್ಲಿ ಎಷ್ಟು ಟರ್ನ್ ಇದೆ ಅಂತ. ಒಂದೇ ಒಂದು ಟರ್ನ ಮಿಸ್ ಮಾಡಿದ್ರು ಕೂಡ ಬೇರೆ ಯಾವುದೋ ಪ್ಲೇಸ್ಗೆ ರೀಚ್ ಆಗ್ತೇವೆ. ಇವಾಗ ವಿನೀತ್ಗೆ ತುಂಬ ಗಾಬರಿ ಆಗಲಿಕ್ಕೆ ಶುರುವಾಗುತ್ತೆ. ಹಠ ಮಾಡಿ ಫ್ರೆಂಡ್ ಮಾತು ಕೇಳದೆ ರಾಂಗ್ ರೂಟಲ್ಲಿ ಬಂದಿದ್ದೇನೆ, ಇವಾಗ ಏನು ಮಾಡೋದು, ಈ ಕತ್ಲಲ್ಲಿ ಯಾರನ್ನ ಹೊಡ್ಕೊಂಡು ಹೋಗೋದಂತ ಅವನಿಗೆ ಅರ್ಥನೇ ಆಗಲ್ಲ. ಸೊ ಅವನು ಧೈರ್ಯ ಮಾಡಿ ಅವನು ರೋಡಲ್ಲೇ ಸಾಗ್ತಾ ಹೋಗ್ತಾನೆ, ಯಾರಾದರೂ ಸಿಗ್ಬೋದು, ದಾರಿ ಹೇಳ್ಬೋದಂತ. ಬಟ್ ಆ ಒಂದು ರೋಡ್ ಏನಿದೆ ನಿಜವಾಗ್ಲೂ ಭಯಾನಕವಾಗಿದೆ. ಅಷ್ಟು ಕತ್ಲಾದರೂ ಕೂಡ ಆ ಒಂದು ರೋಡಲ್ಲಿದ್ದ ಒಂದೇ ಒಂದು ಬೀದಿ ದೀಪ ಕೂಡ ಆನ್ ಆಗಿರಲಿಲ್ಲ. ಹಾಗೆ ಆಲ್ಮೋಸ್ಟ್ ಎಷ್ಟೋ ದೂರ ಆ ಬೀದಿ ದೀಪನೇ ಇರಲಿಲ್ಲ. ಅಂಥ ಒಂದು ರೋಡಲ್ಲಿ ಅವನ್ ತನ್ನ ಬೈಕ್ನ ಲೈಟ್ ಮೂಲಕವೇ ಜರ್ನಿ ಮಾಡ್ತಾ ಹೋಗ್ತಿದ್ದ. ಆ್ಯಂಡ್ ಮತ್ತೊಂದು ಆ ಪ್ರದೇಶ ಏನಿದೆ ಸುತ್ತಮುತ್ತ ಬರೀ ಕಾಡೇ ಇದೆ, ಯಾವಾಗ ಯಾವ ಪ್ರಾಣಿ ಬೇಕಾದರೂ ಬಂದು ಅಟ್ಯಾಕ್ ಮಾಡ್ಬೋದು, ಆ ರೀತಿ ಇದೆ. ಬಟ್ ಇವನಿಗೆ ಆ್ಯಕ್ಚುಲಿ ಭಯ ಇದ್ದಿದ್ದು ಬೇರೆಯೇ, ಅದೇನಂತ ಮುಂದೆ ಗೊತ್ತಾಗುತ್ತೆ. ಸೊ ಇವನು ಅದೇ ಒಂದು ರೂಟಲ್ಲಿ ಹೋಗ್ತಾ ಇರ್ತಾನೆ, ಯಾರಾದರೂ ಸಿಗ್ಬೋದು, ಹೆಲ್ಪ್ ಮಾಡ್ಬೋದು ಅಂತ ದೇವ್ರ ಹತ್ರ ಕೇಳಿಕೊಂಡು ಹೋಗ್ತಾ ಇರ್ತಾನೆ. ಹೀಗೆ ಒಂದು
1/4 ಗಂಟೆ ಜರ್ನಿ ಮಾಡಿದ ನಂತರ ಅವನಿಗೆ ದೂರದಲ್ಲಿ ಯಾರೊಬ್ಬ ವ್ಯಕ್ತಿ ನಡ್ಕೊಂಡು ಹೋಗ್ತಿರುವ ಹಾಗೆ ಭಾಸವಾಗುತ್ತೆ. ಇವನಿಗೆ ಮೊದಲು ಭಯ ಶುರುವಾಗುತ್ತೆ. ಈ ರಸ್ತೆ ಮೊದಲೇ ಭಯಾನಕ, ಅದು ಆ್ಯಕ್ಚುಲಿ ಮನುಷ್ಯನ ಇಲ್ಲ ದೆವ್ವನ ಅಂತ. ಇವನು ಅವ್ರ ಹತ್ರ ಹೋಗ್ಲಿಕ್ಕೆ ಹಿಂದೇಟಾಗ್ತಾನೆ. ಬಟ್ ಒಂದು ವೇಳೆ ಮನುಷ್ಯ ಆಗಿದ್ರೆ ಏನಾದರೂ ಹೆಲ್ಪ್ ಆಗ್ಬೋದು, ನಾನು ಈ ಟೈಮಲ್ಲಿ ರಿಸ್ಕ್ ತಗೊಳ್ಳೇಬೇಕಂತ ಅವನು ಸೀದಾ ಹೋಗಿ ಆ ವ್ಯಕ್ತಿ ಹತ್ರ ನಿಲ್ಲಿಸ್ತಾನೆ. ಆ್ಯಕ್ಚುಲಿ ಆ ವ್ಯಕ್ತಿ ಏನಿದ್ದಾನೆ ಅವನು ತನ್ನ ತಲೆ ಮೇಲೆ ಕಟ್ಟಿಗೆ ತುಂಡನ್ನು ಹೊತ್ತು ಎಲ್ಲೋ ನಡ್ಕೊಂಡು ಹೋಗ್ತಿರ್ತಾನೆ. ಸೊ ವಿನೀತ್ ಅವನ ಹತ್ರ ಹೋಗಿ ಗಾಡಿ ನಿಲ್ಲಿಸಿದ ಕೂಡಲೇ ಆ ವ್ಯಕ್ತಿ ಒಮ್ಮೆಲೆ ಇವನ ಕಡೆ ತಿರುಗ್ತಾನೆ. ಆ ವ್ಯಕ್ತಿ ಮುಖ ನಾರ್ಮಲ್ ಆಗಿತ್ತು. ನೋಡಿದರೆ ಇವನೇನು ದೆವ್ವ ಅಲ್ಲ, ನಾರ್ಮಲ್ ಮನುಷ್ಯ ಆಗಿ ಭಾಸವಾಗ್ತಿತ್ತು. ಸೊ ವಿನೀತ್ ಅವ್ರನ್ನ ಮಾತಾಡಿಸ್ತಾನೆ, ಸರ್ ಮಾತಾಡ್ಬೋದಂತ. ಆ ವ್ಯಕ್ತಿ ಒಂದು ಸ್ವಲ್ಪ ಹೊತ್ತು ತಗೊಂಡು ಮಾತಾಡೋಕ್ಕೆ ಶುರು ಮಾಡ್ತಾನೆ. ಹೇಳಿ ಏನಾಯಿತು, ಏನಾಗಬೇಕಂತ. ಸೊ ಇವನಿಗೆ ಇವಾಗ ಸ್ವಲ್ಪ ಸಮಾಧಾನ ಆಗುತ್ತೆ, ಇದು ನಾರ್ಮಲ್ ಮನುಷ್ಯನೇ, ಯಾವುದೇ ರೀತಿಯ ದೆವ್ವ ಅಲ್ಲ ಅಂತ. ಸೊ ಅವನು ತಡ ಮಾಡದೆ ಆ ವ್ಯಕ್ತಿ ಹತ್ರ ಹೆಲ್ಪ್ ಕೇಳ್ತಾನೆ. ಸರ್ ನಾನು ದಾರಿ ತಪ್ಪಿ ಬೇರೆ ಯಾವುದೋ ರೋಡ್ಗೆ ಬಂದುಬಿಟ್ಟಿದ್ದೇನೆ, ಇಲ್ಲಿ ಎಲ್ಲಿ ಹೋಗಬೇಕು ಏನು ಮಾಡಬೇಕಂತ ಗೊತ್ತಾಗ್ತಿಲ್ಲ, ದಯವಿಟ್ಟು ಕುಂದಾಪುರ ಕಡೆ ಹೋಗುವ ದಾರಿ ಹೇಳ್ತೀರಾ ಅಂತ. ಅದಕ್ಕೆ ಆ ವ್ಯಕ್ತಿ ಹೌದಾ ಸರಿ, ನೀವು ಈ ದಾರಿ ಮೂಲಕ ಹೋಗಿ, ನಿಮಗೆ ಮುಂದೊಂದು ಕಡೆ ರೈಟ್ಗೆ ಹೋಗುವ ಒಂದು ದಾರಿ ಸಿಗುತ್ತೆ. ಆ ದಾರಿ ಮೂಲಕ ನೀವು ಹೋದರೆ ನಿಮಗೆ ಖಂಡಿತವಾಗಿ ಮುಂದೆ ಕುಂದಾಪುರಿಗೆ ಹೋಗುವ ದಾರಿ ಸಿಗುತ್ತೆ, ಅಲ್ಲಿ ಯಾರಾದರೂ ವ್ಯಕ್ತಿ ಸಿಗ್ಬೋದು, ಅಲ್ಲಿ ಹೋಗಿ ಅಂತ. ಇವನಿಗೆ ಅವರ ಮಾತು ಕೇಳಿ ನಿಜವಾಗ್ಲೂ ತುಂಬ ಖುಷಿಯಾಗುತ್ತೆ. ಇವನು ಅವರಿಗೆ ಥ್ಯಾಂಕ್ಸ್ ಹೇಳಿ ಅದೇ ಕೂಡಲೇ ಅಲ್ಲಿಂದ ಹೊರಡಲಿಕ್ಕೆ ಮುಂದಾಗ್ತಾನೆ. ಆವಾಗ ಆ ವ್ಯಕ್ತಿ ವಿನೀತ್ಗೆ ವಾರ್ನ್ ಮಾಡ್ತಾನೆ, ಆದಷ್ಟು ಬೇಗ ನೀವು ಈ ದಾರಿಯಿಂದ ಎಸ್ಕೇಪ್ ಆಗಲಿಕ್ಕೆ ನೋಡಿ, ಈ ಟೈಮಲ್ಲಿ ಈ ದಾರಿ ತುಂಬ ಭಯಾನಕ, ನೀವಿಲ್ಲಿ ತಿರುಗಾಡೋದು ಅತ್ಯಂತ ಅಪಾಯಕಾರಿ ಅಂತ ವಾರ್ನ್ ಮಾಡ್ತಾನೆ. ಮೊದಲೇ ಗಾಬರಿಯಲ್ಲಿ ಚಂಡಿ ನೀರಾಗಿದ್ದ ವಿನೀತ್ಗೆ ಅವರ ಮಾತು ಇನ್ನೂ ಕೂಡ ಭಯ ತರಿಸುತ್ತೆ. ಸೊ ಅವನು ಗಾಡಿ ಸ್ಟಾರ್ಟ್ ಮಾಡಿ ಮ್ಯಾಕ್ಸಿಮಮ್ ಸ್ಪೀಡಲ್ಲಿ ಜರ್ನಿ ಮಾಡ್ತಾ ಹೋಗ್ತಾನೆ. ಬಟ್ ಎಷ್ಟೇ ಹೊತ್ತಾದರೂ ಕೂಡ ಆ ವ್ಯಕ್ತಿ ಹೇಳಿದ ರೈಟ್ ಟರ್ನ್ ಅವನಿಗೆ ಸಿಗುವುದಿಲ್ಲ. ಹೀಗೆ ಮುಂದೆ ಹೋಗ್ತಾ ಹೋಗ್ತಾ ಅವನಿಗೆ ಅದೇ ದಾರಿಲಿ ಮತ್ಯಾವುದೋ ವ್ಯಕ್ತಿ ನಡ್ಕೊಂಡು ಹೋಗ್ತಿರುವ ಹಾಗೆ ಭಾಸವಾಗುತ್ತೆ. ಇವನು ಹತ್ತಿರ ಹೋಗ್ತಾನೆ ಆ್ಯಂಡ್ ಬೈಕ್ನ ಹೆಡ್ಲೈಟ್ನ ಮೂಲಕ ಅವನಿಗೆ ಆ ವ್ಯಕ್ತಿ ಕರೆಕ್ಟಾಗಿ ತೋರ್ತಾನೆ. ಆ ವ್ಯಕ್ತಿ ನೋಡಿ ನಿಜವಾಗ್ಲೂ ವಿನೀತ್ ಒಂದ್ಸಲ ಹೌಹಾರಿ ಹೋಗ್ತಾನೆ. ನಿಜವಾಗ್ಲೂ ಅವನಿಗೆ ಶಾಕ್ ಆಗುತ್ತೆ. ನೀವು ಅಂದ್ಕೋತಿರ್ಬೋದು ಶಾಕ್ ಆಗಲಿಕ್ಕೆ ಮೇನ್ ರೀಸನ್ ಏನಪ್ಪ ಅಂತ. ಆ್ಯಕ್ಚುಲಿ ಆ ವ್ಯಕ್ತಿ ಬೇರೆ ಯಾರೂ ಅಲ್ಲ, ಸುಮಾರು ಹೊತ್ತಿನ ಮುಂಚೆ ವಿನೀತ್ಗೆ ಸಿಕ್ಕಿದ್ನಲ್ಲ, ಕಟ್ಟಿಗೆ ಹೊತ್ಕೊಂಡು ಹೋಗ್ತಿದ್ದ ಆ ಒಬ್ಬ ವ್ಯಕ್ತಿ. ಅದೇ ವ್ಯಕ್ತಿ ಆ ಒಂದು ದಾರಿ ಮೂಲಕ ಕಟ್ಟಿಗೆ ಹೊತ್ಕೊಂಡು ಅದೇ ಡ್ರೆಸ್ ಹಾಕ್ಕೊಂಡು ಹೋಗ್ತಿರ್ತಾನೆ. ಇವನಿಗೆ ಆ ಒಂದು ದೃಶ್ಯ ಕಂಡು ನಿಜವಾಗ್ಲೂ ಗಾಬರಿ ಆಗುತ್ತೆ. ಇದೇನಪ್ಪ, ನಾನೇನಾದರೂ ಟೈಮ್ ಲೂಪಲ್ಲಿ ಸಿಕ್ಕಾಕೊಂಡಿದ್ದಾನಂತ ಅವನಿಗೆ ಭಯ ಶುರುವಾಗುತ್ತೆ. ಸೊ ಇವನು ಆ ವ್ಯಕ್ತಿ ಹತ್ರ ಗಾಡಿ ನಿಲ್ಸೋಕೆ ಹೋಗಲ್ಲ. ಅದೇ ಕೂಡಲೇ ಗಾಡಿ ಸ್ಪೀಡ್ನ ಜಾಸ್ತಿ ಮಾಡಿ ಆ ಒಂದು ದಾರಿಲಿ ಇನ್ನೂ ಕೂಡ ಸ್ಪೀಡಲ್ಲಿ ಹೋಗ್ತಾ ಇರ್ತಾನೆ. ಆ್ಯಂಡ್ ಒಂದು ಕಡೆ ಹೋದಾಗ ಅವನಿಗೆ ಕೊನೆಗೂ ಮೊಬೈಲಲ್ಲಿ ನೆಟ್ವರ್ಕ್ ಸಿಕ್ಕಿ ಫ್ರೆಂಡ್ನ ಕಾಂಟ್ಯಾಕ್ಟ್ ಮಾಡಿ ಕುಂದಾಪುರನ ರೀಚ್ ಆಗ್ತಾನೆ. ನಿಜವಾಗ್ಲೂ ಇವನಿಗೆ ಇವಾಗ ಕೂಡ ಒಂದು ಡೌಟ್ ಇದೆ ಅಂತೆ, ಫಸ್ಟ್ ನೋಡಿದ ನಿಜನ ಅಥವಾ ಆಮೇಲೆ ನೋಡಿದ ನಿಜನ ಅಂತ. ಆ್ಯಕ್ಚುಲಿ ಅದು ದೆವ್ವನ ಇಲ್ಲ ಭ್ರಮೆನ ಏನು ಅಂತ ಇವಾಗಲೂ ಕೂಡ ಅವನಿಗೆ ಅರ್ಥ ಆಗಿಲ್ಲ ಅಂತೆ. ಇದು ಆ್ಯಕ್ಚುಲಿ ಅವ್ರ ಲೈಫಲ್ಲಿ ಆದಂಥ ಒಂದು ನೈಜ ಘಟನೆ. ಕತೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತಾ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ. ಸೊ ಇದಿಷ್ಟು ಇವತ್ತಿನ ಕತೆ. ಮತ್ತೊಂದು ಕತೆ ಒಟ್ಟಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್.